ಗೈಸ್ ನಾವಿವಾಗ ಉಳ್ಕೋತಾ ಇರೋ ರೆಸಾರ್ಟ್. ಬಟ್ ಜನ ಜಾಸ್ತಿ ಇಲ್ಲ, ಚೆನ್ನಾಗಿರುತ್ತೆ ಅಂದರೆ ಪೀಸ್ ಗೈಸ್. ಆ್ಯಕ್ಚುಲಿ ಪೀಸ್ ಬೇಕು, ಪೀಸ್ ಅಂದರೆ ಶಾಂತಿ, ಮನಃಶಾಂತಿ. ವಾವ್, ಸಖತ್ತಾಗೈತಲ್ಲ. ಹಾಂ, ಕಾಫಿ ಸ್ಮೆಲ್ ಘಮ ಘಮ ಅಂತಿದೆ. ಅಲ್ಲಿ ಪೂಲ್ ಇದೆ ಅನ್ಸುತ್ತೆ, ಐ ಥಿಂಕ್. ಹಾಂ, ಪೂಲ್. ಮೋಸ್ಟ್ಲಿ ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಸೊ ನೀರು ಬಿಟ್ಟಿಲ್ಲ. ನಮ್ಮ ಲಡ್ಡು ಲಗೇಜ್ ಜೊತೆ ಓನ್ ಬೇಬು ತೊಳಸ್ಲಿಲ್ಲ ಅಂದರೆ ನಿಮಗೆ ಅಲ್ಲಿ ಆಟ ಆಡೋಕೆ ಹೋಗೋಕ್ಕಾಗಲ್ಲ ಬೇಬು. ಬನ್ನಿ ಬೇಗ. ಬೀಳ್ಸಿದ್ರು ಅಂಕಲ್, ಬನ್ನಿ. ಇದು ನೋಡಿ ಎಷ್ಟು ಕ್ಯೂಟ್ ಇದೆ ಕುತ್ಕೊಳ್ಳೋಕ್ಕೆ. ಹೆಂಗೆ ತಗೋಬೇಕಂತ ಗೊತ್ತಾಗ್ತಿಲ್ಲ ನನಗೆ. ನೋಡಿ ಗೈಸ್, ನಮ್ಮ ರೂಮ್ ಮುಂದೆಯಿಂದ ವ್ಯೂ ಈ ಥರ ಇದೆ. ಅದೇ ರೆಸಾರ್ಟ್ದು. ಓಕೆನಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಪೂಲಲ್ಲಿ ಆಡೋಕ್ಕೆ ಹೋಗೋಣ ಅಂದ್ಕೊಂಡ್ರೆ ಮಳೆ ಬರ್ತಿದೆ. ಸೊ ಇದು ಇದೆ ನೋಡಿ ಗೈಸ್ ನಮ್ಮ ರೂಮ್. ಲಡ್ಡುಮಾ ಹಾಯ್ ಬೇಬು. ಉಪ್ಪ ಉಪ್ಪ ಇವರಿಬ್ರು ನೋಡ್ರಿ ಕಾವಲ್ ಕಾಯ್ತಿದ್ದಾರೆ ಹಂಗೆಲ್ಲಿ. ಏನು ಮಾಡ್ತಿದ್ರಿ ಇಬ್ರು ರೂಮ್ ಹತ್ರ? ಹಾಯ್. ಇದು ಮುಂದೆನೇ ಈ ಥರ. ಇಲ್ಲಿಂದ ರೂಮಿಗೆ ಹೋಗುವ. ರೂಮ್ ಎಂಟ್ರಿ ಆಗ್ತಿದ್ದ ಹಾಗೆ ಇಲ್ಲಿ ಟಿ ವಿ ಇದೆ. ಹಾಗೆ ಇಲ್ಲೊಂದು ಸೋಫಾ, ಒಂದು ತಿಫೈ. ಮತ್ತು ಇದು ಹೈಲೈಟ್ ಗೈಸ್ ಇಲ್ಲಿದು, ಅಂದರೆ ಹಿಂದೆ ಕಾಫಿ ತೋಟ ಇದೆ. ವಿಂಡೋಯಿಂದ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೀಗೆ ಬಂದರೆ ಇಲ್ಲಿ ಬೆಡ್. ಹಾಂ, ನಮ್ಮ ಲಡ್ಡು ಕಿತಾಪತಿ ಮಾಡ್ತಾನೆ ಇರ್ತಾಳೆ ಏನಾದರೂ. ಲಡ್ಡು ಹಾಯ್ ಹೇಳ್ರಿ. ಇಲ್ಲಿ ನೋಡ್ರಿ ಲಡ್ಡುಮ್ಮ ಹಾಯ್. ಎ ಸಿನೂ ಇದೆ, ಬೇಕಂದರೆ ಯೂಸ್ ಮಾಡ್ಕೊಬೋದು. ಬಟ್ ನಾವು ಇವಾಗ ಬಂದಿರೋ ಟೈಮಲ್ಲಿ ನಮಗೇನು ಎ ಸಿ ಬೇಡ, ಫ್ಯಾನ್ ಇದ್ದರೆ ಸಾಕು ಅಷ್ಟೇ. ಸೊ ಕಬೋರ್ಡ್ ಇದೆ, ನಮ್ಮ ಲಗೇಜ್ ಎಲ್ಲ ಇಟ್ಕೊಬೋದು. ನಾವೇನು ಇವಾಗ ಬಂದಿರೋದ್ರಿಂದ ಲಗೇಜ್ ಏನು ಇಟ್ಟಿಲ್ಲ, ಇಡ್ತೀನಿ. ಆಮೇಲೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್, ಸೊ ಮಿರರ್ ಇದೆ. ಹಾಗೆ ಇದು ವಾಶ್ರೂಮ್ ಚೆನ್ನಾಗಿದೆ ನೋಡಿ. ಗೀಸರ್ ಇದೆ. ವಾಶ್ರೂಮ್ ತುಂಬ ದೊಡ್ಡದಿದೆ. ಹಾಗೆ ಇಲ್ಲೊಂದು ಮಿರರ್ ಸಖತ್ತಾಗಿದೆ ಅಲ್ಲ. ರೆಸಾರ್ಟ್ ಬಂದು ಕ್ಯಾಪ್ರಿ ರಿಟ್ರೀಟ್, ಚೆನ್ನಾಗಿದೆ. ತುಂಬ ಸ್ಪೇಷಿಯಸ್ ಇದೆ ಬಾತ್ರೂಮ್. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಮುಂದೆನೇ ಹೆಂಗಿದ್ರು ಈ ಥರ ವ್ಯೂ ಇದೆ, ಕಾಫಿ ತೋಟ ಸಖತ್ತಾಗಿದೆ. ಇಲ್ಲೇ ಎಲ್ಲರೂ ಸೇರಿ ಕೇರ ಮಾಡ್ತಾ ಇದ್ದೀವಿ. ವೆರೀಸ್ ಗಗನ ಏನೋ ವೈಟ್ ಹೊಡಿ ಮತ್ತೆ ಬ್ಲ್ಯಾಕ್ ಹೊಡಿದೀಯಾ? ಯಾವುದಾದ್ರೆ ನಂಗೇನಿಲ್ಲ, ಹೊರಗೆ ಸಾಕಲ್ಲ. ಹಂಗಿಲ್ಲ, ಇದೇ ಹೊಡಿಬೇಕು. ಈಗ ಏನು ಗೊತ್ತಾ, ಏನೋ ಅಂತಾರಲ್ಲ ಗೇಮು ಪಾಪರು. ಇದು ಗೇಮು, ಪಾಪರ್ ಅಲ್ಲ, ಗೇಮ್ ಇದು. ಗೇಮ್ ಫಿನಿಶ್ ಮಾಡಬೇಕು. ಬ್ಲ್ಯಾಕ್ ಅಮ್ಮ ನಿಮ್ದು. ಬ್ಲ್ಯಾಕ್ ನಮ್ದು. ಒಂದ್ಸತಿ ವೈಟ್ ಅಂತೀವಿ, ಒಂದ್ಸತಿ ಬ್ಲ್ಯಾಕ್ ಅಂತೀವಿ. ನಿಮ್ದು ಬ್ಲ್ಯಾಕು, ನಮ್ದು ವೈಟು. ನಮ್ದು ಬ್ಲ್ಯಾಕ್. ನಾವು ಬೆಳಗ್ಗೆ ನಾವು ಕರಿಯರು, ನೀವು ಬಿಳಿಯರ. ಒಂದು ಕಡೆ ಎಲ್ಲರೂ ಪೌಡರ್ ಹಾಕಿ ಚೇರ್ ತೊಗೊಂಡು ಒಂದು ಫೋನ್ ಇಡೋಕ್ಕಾಗುತ್ತೆ. ನಿಡೋಣ ಒಂದು ಸ್ವಲ್ಪ ಹೊತ್ತು ಮಾಡೋಣ. ಅಲ್ಲ ಆ ಕಡೆ ಇಟ್ಕೊಳ್ಳಿ, ಎಲ್ಲ ಕಾಣಿಸ್ತೀವಿ. ಪೌಡ್ರ್ ಹಾಕಕ್ಕೆ ಇಷ್ಟು ಕಷ್ಟ ಬೀಳ್ತದಾರೆ ಜನ. ಅಲ್ಲಿ ಇದೆ ಕವರ್ ಆಗ್ತದೆ. ಹಾಂ ಸಾಕಿಷ್ಟು ಆಗ್ತದಲ್ಲ. ಅವಾಗ ನಾವೇ ನೋಡ್ಬೇಕಂದ್ರೆ
No more secrets. ನಾವು ಇವಾಗ ಬಂದಿದ್ದೀವಿ, ಮಳೆ ಬಂದು ಎಲ್ಲ ನೀರು ತುಂಬಿಕೊಂಡಿದೆ ಎಲ್ಲ ಕಡೆ. ಸೊ ಇಫ್ ಇಟ್ ಪಾಸಿಬಲ್ ಬೆಳಗ್ಗೆ ಆಟ ಆಡಬೇಕು. ಬಂದಿರೋದಕ್ಕೆ ಮಳೆ ಬಂದೈತೆ, ಸರಿ ಹೋಯ್ತು. ಹಿಂಗೆ ಚಳಿ ಆಗ್ತಾ ಇತ್ತಲ್ಲ ಅದು ಚಳಿ ಆಗಲ್ಲ ನಮ್ಮ ಲಡ್ಡುಗೆ. ನೀನು ನನ್ನ ಹಿಂಗೆ ಬಾ ಶಾರ್ಟ್ಸ್ ಕಾಣಿಸ್ತೈತೆ? ಹಿಂದೆ ಹಿಂಗೆ ಹಿಂಗೆ ತಿರುಗಿ ಕಾಣಿಸ್ತೀನಿ. ಒಂದೇ ಕಡೆ ಬರ ಇಬ್ಬರು ಅಷ್ಟೇ. ಹಿಂಗೆ ಏ ಬೇಡ ಹಿಂಗೆ ತಿರ್ಗೋ ತಡಿ ಒಂದು ನಿಮಿಷ, ಸ್ವಲ್ಪ ದೂರ ಇರು. ಫಸ್ಟ್ ಕೇಳಿಸು ಹಿಂಗಂದು ಇವಾಗ ಆ್ಯಕ್ಚುಲಿ ಆವಾಗಲೇ ನಾವು ಮಾರ್ನಿಂಗ್ ಟೈಮ್ ವ್ಯೂ ಹೇಗಿತ್ತು ಅಥವಾ ರೆಸಾರ್ಟ್ ಹೆಂಗೆ ಕಾಣಿಸ್ತಿತ್ತು ಅಂತ ನೋಡಿದ್ವಿ. ಈವ್ನಿಂಗ್ ಟೈಮ್ ವಿತ್ ಲೈಟಿಂಗ್ಸ್ ಜೊತೆ ನೋಡೋಣ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ. ಅಂದರೆ ಬಿಟ್ಟಿಯಾಗಿ ಒಬ್ಳು ವಾಯ್ಸ್ ಓವರ್ ಕೊಡೋಕೆ ಸಿಕ್ಕಳು ಅಂತ ಹೇಳ್ತಿದ್ದಾಳೆ ಇವಳು ಅಲ್ವಾ? ಆ್ಯಕ್ಚುಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ನಾವು. ಒಂದು ಬ್ರೇಕ್ ಬೇಕಿತ್ತು, ಅದು ಗಗನ ಅಂಡ್ ವೀರು ಜೊತೆ. ಬೆಂಕಿ ಹಾಕಿದ್ರೆ ಒಳ್ಳೇದು. ಓನೆ ಬೇಬುಮ್ಮ, ಓನೆ ಬೇಬುಮ್ಮ, ಹಾಯ್ ಬೇಬು. ಏನ್ ಮಠ? ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ನೀರಾಗ ಆಟಾಡಿ ಸ್ಲೋ ಆಗಿದೆ ಅಲ್ಲ? ಹೌದು, ಹೀಗೆ ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ವಿತ್ ಲೈಟಿಂಗ್ಸ್ ಜೊತೆ. ಹೆಂಗಿತ್ತಪ್ಪ ರೆಸಾರ್ಟ್? ಹೆಂಗೈತಿ? ಚೆನ್ನಾಯ್ತಾ? ಮಾಡಿರೋದು ಯಾರು? ಬುಕ್ ಮಾಡಿರೋದು ಯಾರು? ನೀನೇ, ಅದಕ್ಕೆ ಅಷ್ಟು ಹಂಗೆ ಹೇಳ್ತಿದೀಯ. ಇಷ್ಟು ಕಷ್ಟಪಟ್ಟು ಹುಡುಕಿ ಬುಕ್ ಮಾಡಿ ಒಂದು ಬಿಯರ್ ಹೊಡೆಯಕ್ಕೆ. ನಮ್ಮ ಲಡ್ಡುಗೆ ಯಾರೋ ಫ್ರೆಂಡ್ ಸಿಕ್ಕಿದ್ದಾರೆ, ಅದಕ್ಕೋಸ್ಕರ ನನ್ನ ಕೇಳ್ತಾನೆ ಇಲ್ಲ ಲಡ್ಡು. ಲಡ್ಡು ಲಡ್ಡು ಏನು ಮಾಡ್ತಿದ್ದೀರಿ? ಓ, ಕ್ಯಾರಮ್ ಆಡ್ತಿದ್ದೀರಿ ಅಣ್ಣ ಜೊತೆ. ಆಡಿ, ಆಮೇಲೆ ಮಾಡಿಸ್ತೀನಿ, ನೀವು ಆಡಿ ಇವಾಗ. ಆದರೆ ಬಾಯಲ್ಲಿ ಇಟ್ಕೊಬಾರ್ದು, ಓಕೆ? ಇಲ್ಲಿ ನೋಡಿ ವೀರು ಅಂಡ್ ರವಿ ಹೆಂಗೆ ಆಡ್ತಾ ಇದ್ದಾರೆ. ಅಯ್ಯೋ, ಅವರಿಬ್ಬರಾದ್ರೂ ಹೆಂಗೆ ಆಡ್ತಿದ್ದಾರೆ, ನಾವಿಬ್ರು ಹೆಂಗೆ ಆಡಿದ್ವಿ ಇವಾಗ? ಹೌದಾ? ಲಡ್ಡುಮಾ ಹಿಂದೆ ಸರಿ ರೀ, ಸರಿ ಕೂತ್ ಎತ್ಕೊಂಬ ಹೋಗು. ಚೆನ್ನಾಯ್ತಲ್ಲ? ನಾನು ತೋರಿಸ್ಬೇಕು ಬೇಡ ಅಂತ ಸುಮ್ಮನಾದೆ. ತೋರಿಸ್ಬೇಕು ಬೇಡ ಅಂತ ಸುಮ್ಮನಾದೆ ನಾನು. ಆ್ಯಕ್ಚುಲಿ ಇವರೆಲ್ಲ ಫ್ರೆಂಡ್ಸ್ ಅಂತೆ. ಇವರೆಲ್ಲ 8th 9th 10th ಫ್ರೆಂಡ್ಸ್ ಅಂತೆ. ಇವಾಗ ಗ್ಯಾದರಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಎಲ್ಲ ಬರೋದು ಚೆನ್ನಾಗಿದೆ. ಆದರೆ ಸದ್ಯಕ್ಕೆ ನಾವಿಬ್ಬರೇ ಬಂದಿದ್ದೀವಿ. ಬಟ್ ಅನ್ಕೋತಾ ಇದ್ದೀವಿ, ಆದರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ನಂದು ಇವ್ರದ್ದು ಏನು ಪ್ರಾಬ್ಲಮ್ ಅಂದರೆ, ನಾವು ಯಾರ ಕಾಂಟ್ಯಾಕ್ಟಲ್ಲೂ ಇಲ್ಲ, ಅದು ಸಮಸ್ಯೆ. ನಾವಿಬ್ಬರೇ ಹೆಚ್ಚಾಗಿರೋದು, ಅದಕ್ಕೆ ನಾವಿಬ್ಬರೇ ಅವ್ರಿಗಿರೋ ಇಲ್ಲ. ಅಂದರೆ ಫಸ್ಟಿಂದ ನಂದೇನು ಪ್ರಾಬ್ಲಮ್ ಆಯಿತು ಅಂದರೆ, ನಾನು ಒಂದಷ್ಟು ನಂಬರ್ ಚೇಂಜ್ ಮಾಡ್ತಾ ಬಂದೆ. ಆಮೇಲೆ ಒಂದಷ್ಟು ಫೋನೆಲ್ಲ ಹಾಳಾಗಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೋಗ್ಬಿಡ್ತು. ಹಾಗಾಗಿ ಯಾರು ನಮ್ಗೆ ಇವಾಗ ಅನಿಸ್ತದೆ ನಾವು ಟುಗೆದರ್ ಮಾಡಬೇಕು. ಚೆನ್ನಾಗಿ ನಿಜ ಅಂದರು ಅವ್ರನ್ನ ನೋಡಿ ಖುಷಿ ಆಗ್ತದೆ. ಖುಷಿ ಡಾಕ್ಟ್ರು, ಇಂಜಿನಿಯರ್, ಅಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ ಅಂತೆ ಅವರು. ಇವಾಗ ಅಂದರೆ ಎವ್ರಿ 3 ಇಯರ್ಸಿಗೊಮ್ಮೆ ಈ ಥರ ಗ್ಯಾದರಿಂಗ್ ಮಾಡಿಕೊಂಡು ಔಟಿಂಗ್ ಬರ್ತಾರಂತೆ ಅವರು. ಅಂದರೆ ಸ್ಟೇಗೆ ಬಂದು ಒಂದಿನ ಸ್ಟೇ ಮಾಡಿಬಿಟ್ಟು ಎಂಜಾಯ್ ಮಾಡಿ ಹೋಗ್ತಾರೆ. ಬಟ್ ಊರಲ್ಲಿದ್ದೆ ಮುಖ ನೋಡಲ್ಲ, ಎವ್ರಿ ಇಯರ್ ಇದು ಡೇ ಔಟ್ ಥರ ಹೋಗ್ತಾರೆ ಅವರು. ಒಂದಿನ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋದು, ಆ ಥರ ಮಾಡ್ತಾರೆ. ಒನ್ ಡೇ ಟ್ರಿಪ್ ಥರ ಚೆನ್ನಾಗಿರುತ್ತೆ ಅವ್ರದ್ದು. ಬಟ್ 3 ಇಯರ್ಸ್ಲಿ ಒನ್ಸ್ ಈ ಥರ ಬರ್ತಾರಂತೆ. ಯಾರಾದರೂ ನಮ್ಮ ಫ್ರೆಂಡ್ಸ್, ಹೈಸ್ಕೂಲ್ ಫ್ರೆಂಡ್ಸು, ಪ್ರೈಮರಿ ಫ್ರೆಂಡ್ಸು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ನೋಡ್ತಿದ್ರಿ ದಯಮಾಡಿ
ನಿಮ್ಮ ಹತ್ರ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಫ್ರೆಂಡ್ಸ್ ಯಾರ ಹತ್ರ ಆದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ನಾವು ಈ ಥರ ಯಾವಾಗಾದರೂ ಗ್ಯಾದರಿಂಗ್ ಮಾಡಿಕೊಂಡು ಫ್ರೆಂಡ್ಸ್ ಏನೂ ಆಗಿಲ್ಲ ಅಂದರೆ ಇವಳಿಗೆ ನಾನು ನನಗೆ ಅಷ್ಟೇ. ಅದಕ್ಕೋಸ್ಕರನೇ ಹೇಳ್ತಿರೋದು, ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಫ್ರೆಂಡ್ಸ್ ಹತ್ರ, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಹತ್ರ, ನಿಮಗೆ ಅವ್ರಿಗೆ ಯಾರು ಗೊತ್ತು, ಅವ್ರಿಗೆ ಯಾವ ಫ್ರೆಂಡ್ಸ್ ಗೊತ್ತು, ಹಂಗೆ ಮಾಡಿ ನಾವು ಒಂದ್ಸರಿ ಬರ್ಬೇಕು, ಕಾಂಟ್ಯಾಕ್ಟ್ ಮಾಡಿ. ಹಾಂ, ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರು ನೋಡಿದ್ರೆ ಇದೇ ನೋಡಿ, ಅವ್ರ ಗ್ರೂಪ್ 15 ಮೆಂಬರ್ಸ್ ಏನೋ ಬಂದಿದ್ದಾರೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಮಂದಿನೇ ಪ್ಲ್ಯಾನ್ ಮಾಡಿದ್ರಂತೆ, ಬಟ್ ಸಮ್ ಫ್ಯಾಮಿಲಿ ಇಶ್ಯೂಸ್ ಇರ್ತಾವಲ್ವ, ಯಾಕಂದರೆ ಎವ್ರಿ ಮನೆಯಲ್ಲಿ ಒಂದೇ ಥರ ಸಿನಾರಿಯೋ ಇರೋದಿಲ್ಲ. ಹಾಗಾಗಿ 15 ಮೆಂಬರ್ಸ್ ಬಂದಿದ್ದಾರೆ. ಸಖತ್ತಾಗಿರುತ್ತೆ ಆ ಥರ ಫ್ರೆಂಡ್ಸ್ ಎಲ್ಲ ಬಂದರೆ. ಹೇಳ್ರಿ ಗುಡ್ ಮಾರ್ನಿಂಗ್ ಗೈಸ್. ಗುಡ್ ನೈಟ್ ಅಲ್ಲ ಬೇಬು, ಇವಾಗ ಗುಡ್ ಮಾರ್ನಿಂಗ್ ಹೇಳ್ಬೇಕು. ನಾನು ಲಡ್ಡು ಇವಾಗ ಎದ್ದು ಬಂದಿದ್ದೀವಿ, ಬಟ್ ಇನ್ನೂ ಲಡ್ಡು ಅವ್ರ ಪಪ್ಪ ಇನ್ನೂ ಮಲ್ಕೊಂಡಿದ್ದಾರೆ. ಗಗನ ಅವರು ಇನ್ನೂ ಬಂದಿಲ್ಲ, ಅವರು ಎದ್ದಿದ್ದಾರಂತೆ, ಬಟ್ ಇನ್ನು ಕೆಳಗೆ ಬಂದಿಲ್ಲ. ಈಗ ಕಾಲ್ ಮಾಡಿದ್ದೆ ಬರ್ತಾರಂತೆ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗಿನ ವಿಡಿಯೋ, ಯಾಕಂದರೆ ನೈಟ್ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ಫೈರ್ ಕ್ಯಾಂಪ್ ಅದೆಲ್ಲ ಇತ್ತು. ಸೊ ಅದರಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಹಾಗಾಗಿ ಬೆಳಗ್ಗೆ ಸ್ವಲ್ಪ ಎದ್ದೇಳೋದು ಲೇಟ್ ಆಯಿತು. ಹಾಗಾಗಿ ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನಮ್ಮದು ಆ್ಯಕ್ಚುಲಿ ಇವತ್ತು ಚೆಕ್ಔಟ್ ಇತ್ತು. ಸೊ ಅದ್ರದ್ದು ಇನ್ನೊಂದು ವ್ಲಾಗಲ್ಲಿ ಹಾಕ್ತೀನಿ ವೀಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಇದುವರೆಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.